ಹಾಯ್ ಡಿಯರ್ಸ್, ವೆಲ್ಕಮ್ ಟು ಅಮುಷಾಶ್ ಲೈಫ್ ಸ್ಟೈಲ್. ನಾನಿವತ್ತು ಸ್ಪೆಷಲ್ಲಾಗಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಏನಂತ ಹೇಳಿದರೆ ನುಗ್ಗೆ ಸೊಪ್ಪಿನಿಂದ ಮಾಡಿರುವಂಥ ಒಂದು ಉದುಕ ಮುದ್ದೆ. ನುಗ್ಗೆ ಸೊಪ್ಪಿನಿಂದ ಮಾಡಿರೋ ಉದುಕ ಮುದ್ದೆ ಅಂದರೆ ನನಗಂತೂ ತುಂಬಾ ಇಷ್ಟ. ನಿಮಗೆಲ್ರಿಗೂ ಇಷ್ಟನಾ? ಓಕೆ, ಅದನ್ನ ಕಮೆಂಟಲ್ಲಿ ತಿಳಿಸಿ. ಹಳ್ಳಿ ಕಡೆಗಳಲ್ಲಿ ತುಂಬ ಅತಿ ಹೆಚ್ಚಾಗಿ ಮಾಡುವಂಥ ಒಂದು ರೆಸಿಪಿ ಅಂತ ಹೇಳಿದರೆ ಅದು ಉದುಕ ಮುದ್ದೆ. ಅದರಲ್ಲೂ ರಾತ್ರಿ ಹೊತ್ತಲ್ಲಿ ಇದನ್ನ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಮಾಡ್ತಾ ಇರ್ತಾರೆ. ನಮ್ಮೂರಲ್ಲಿ ಕೂಡ ಹಾಗೆ ಪ್ರತಿಯೊಬ್ಬರು ಕೂಡ ನೈಟು ಉದುಕ ಮುದ್ದೆನೇ ಮಾಡ್ತಾ ಇರ್ತಾರೆ. ಈ ಉದುಕ ಮುದ್ದೆ ಊಟ ಮಾಡೋದ್ರಿಂದಲೇ ಹಳ್ಳಿಗಳಲ್ಲಿ ದಷ್ಟಪುಷ್ಟವಾಗಿ ಇರೋದು. ನಾವು ಈ ಸಿಟಿ ಒಳಗೆ ಏನು ಮಾಡ್ತೀವಿ ಅಂತ ಹೇಳಿದರೆ ಹೋಟೆಲ್ಗಳಿಗೆ ನೈಟ್ ಡಿನ್ನರ್ ಅಂತೇಳಿ ಅತಿ ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಮನೆಯಲ್ಲಿ ಅಡುಗೆ ಮಾಡಿಕೊಂಡು ತಿನ್ನೋದೇ ತುಂಬಾ ಕಡಿಮೆ ಆಗಿದೆ ಅಲ್ವಾ ಫ್ರೆಂಡ್ಸ್? ಹಾಗಾಗಿ ನಾವು ಮನೆಯಲ್ಲಿ ರುಚಿಕರವಾದಂಥ ಅಡುಗೆ ಉದುಕ ಮುದ್ದೆ ಅಂತ ಹೇಳಿದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಟ್ರೈ ಮಾಡಿ ನೋಡಿ ಈ ರೀತಿಯಾದಂಥ ಒಂದು ರೆಸಿಪಿನ. ಇವತ್ತು ನಾನು ತುಂಬ ಸುಲಭವಾಗಿ ಈ ಉದುಕ ಮುದ್ದೆಯನ್ನು ನಾವು ಮಾಡ್ಬೋದು. ಅದು ಹೇಗಂತ ಹೇಳಿಬಿಟ್ಟು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆನೇ ಈ ನುಗ್ಗೆ ಸೊಪ್ಪಿನಿಂದ ಮಾಡೋದರಿಂದ ಬೆನಿಫಿಟ್ ಏನಂತ ಹೇಳಿದರೆ ಇದು ಡಯಾಬಿಟಿಸ್ ಇರೋ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಅದರಲ್ಲೂ ಪ್ರತಿನಿತ್ಯ ಇದನ್ನು ಸೇವನೆ ಮಾಡೋದ್ರಿಂದಲೂ ಕೂಡ ಶುಗರ್ ಲೆವೆಲ್ಲು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಹಳ್ಳಿಗಳಲ್ಲಿ ಇದನ್ನು ತುಂಬ ಯೂಸ್ನ ಮಾಡ್ತಾರೆ. ಇತ್ತೀಚೆಗೆ ಸಿಟಿಗಳಲ್ಲೂ ಕೂಡ ಇದು ಅಂದರೆ ಈಗ ಯೂಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ನಾನು ನೋಡೋ ಪ್ರಕಾರ ಇತ್ತೀಚೆಗೆ ತುಂಬ ಕಡೆಯಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಈ ನುಗ್ಗೆ ಸೊಪ್ಪಿನ ಒಂದು ರೆಸಿಪಿಯನ್ನು ಮಾಡಲಿಕ್ಕೆ. ಇದರಿಂದ ಸೂಪ್ ಕೂಡ ಮಾಡ್ಬೋದು ನಾವು. ಹಾಗೆ ಇದರಲ್ಲಿ ಬರುವಂಥ ಒಂದು ಉದುಕ ಅದು ಬರೀ ಸೊಪ್ಪನ್ನೇ ಬೇಯಿಸ್ಕೊಂಡ್ಬಿಟ್ಟು ತಿನ್ಬೋದು. ಅದರಲ್ಲಿ ಬರುವಂಥ ಒಂದು ನೀರಿನ ಅಂಶವನ್ನು ನಾವು ಕುಡಿಬೋದು. ಉದುಕದಲ್ಲಿ ರೂಪದಲ್ಲಿ ಇರುತ್ತಲ್ವ, ಅದನ್ನು ನಾವು ಕುಡಿಲೂಬೋದು. ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ. ಹಾಗೆ ಕ್ಲಾಸ್ ಮಾಡೋರಿಗೂ ಕೂಡ ಏನಾಗುತ್ತೆ, ತುಂಬ ಈಸಿ ಆಗುತ್ತೆ. ಹೇಗಂತ ಹೇಳಿದರೆ ಇದು ನಮ್ಮ ತೂಕವನ್ನು ಕಾಲಕ್ರಮೇಣವಾಗಿ ಕಡಿಮೆ ಮಾಡುತ್ತಾ ಬರುತ್ತೆ. ಶುಗರ್ ಲೆವೆಲ್ ನಮಗೆ ಕಡಿಮೆ ಆಗ್ತಾ ಹೋದಂಗೆ ನಮ್ಮ ತೂಕನೂ ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಬ್ರೆಸ್ಟ್ ಫೀಡ್ ಮಾಡುವಂತಹ ಮಹಿಳೆಯರಿಗೆ, ಬ್ರೆಸ್ಟ್ ಫೀಡ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ. ಈ ಹಳ್ಳಿಯಲ್ಲಿರುವಂತಹ ಮಹಿಳೆಯರಿಗೆ, ಎದೆ ಹಾಲು ಉಣಿಸುವಂತಹ ತಾಯಂದಿರಿಗೆ ಇದು ತುಂಬಾ ಅನುಕೂಲ. ಹೇಗೆ ಅಂತ ಹೇಳಿದರೆ ಇದು ಎದೆ ಹಾಲನ್ನು ಹೆಚ್ಚು ಮಾಡುತ್ತೆ. ಹಾಗೆ ಮಗು ದಷ್ಟಪುಷ್ಟವಾಗಿ ಬೆಳೆಯಲಿಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ನಾವು ಇದನ್ನು ತುಂಬಾ ಯೂಸ್ ಮಾಡಬೇಕು. ನಾವು ವಾರದಲ್ಲೇ ಅಟ್ಲೀಸ್ಟ್ 1-2 ಟೈಮ್ಸ್ ಆದ್ರೂ ಕೂಡ ನಾವು ಈ ನುಗ್ಗೆ ಸೊಪ್ಪನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ತಗೋಬೋದು. ಹಾಗೆ ಈ ನುಗ್ಗೆ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಬಿಸಿ ನೀರಿಗೆ, ಉಗುರು ಬೆಚ್ಚಗಿನ ನೀರಿಗೆ ಹಾಕ್ಕೊಂಡ್ಬಿಟ್ಟು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಒಂದು ಸೂಕ್ಷ್ಮ ಜೀವಿಗಳು ಅಂದರೆ ಅನುಪಯುಕ್ತ ಜೀವಿಗಳು ಇರ್ತವೆ. ಅಂಥ ಜೀವಿಗಳೆಲ್ಲವೂ ಏನಾಗ್ತವೆ, ಸುಟ್ಟು ಹೋಗ್ತವೆ. ಹಾಗಾಗಿ ಇದನ್ನು ಕೂಡ ನಾವು ಯೂಸ್ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಓಕೆ, ಇವತ್ತಿನ ದಿನ ನಾನು ಈ ಉದುಕ ಮುದ್ದೆನ ನಾವು ಮಾಡ್ಬೋದು. ಅದು ಹೇಗಂತೇಳಿ ನಾನು ತಿಳ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಡಯಾಬಿಟೀಸ್ ಅನ್ನೋದು ತುಂಬಾ ಚಿಕ್ಕ ಮಕ್ಕಳಲ್ಲೂ ಕೂಡ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಹಾಗೆ ದೊಡ್ಡವರಿಗೂ ಕೂಡ ಅತಿ ಹೆಚ್ಚಾಗಿ ಈ ಡಯಾಬಿಟೀಸ್ ಅನ್ನೋದು ಕಾಡ್ತಾ ಇದೆ. ಹಾಗಾಗಿ ಈ ಸೊಪ್ಪನ್ನು ನಾವು ಅತಿ ಹೆಚ್ಚಾಗಿ ಸೇವನೆಯನ್ನು ಮಾಡೋದ್ರಿಂದ ಈ ಡಯಾಬಿಟೀಸನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನನ ಮಾಡ್ಬೋದು. ಹಾಗೆ ಮಕ್ಕಳು ಜಂಕ್ ಫುಡ್ಡನ್ನು ತಿನ್ನೋದು ಅತಿ ಹೆಚ್ಚು ಮಾಡಿಬಿಟ್ಟಿದ್ದಾರೆ. ಈಗಂತೂ ಉದುಕ ಮುದ್ದೆ ಅಂದರೆ ಅವ್ರಿಗೆ ಇಷ್ಟನೇ ಇಲ್ಲ. ಅಷ್ಟು ಇರಿಟೇಷನ್ ಉದುಕ ಮುದ್ದೆ ಅಂತ ಹೇಳಿದ್ರೆ ಕೆಲವೊಂದು ಮಕ್ಕಳಿಗೆ. ಅದನ್ನು ತಂದೆ ತಾಯಿಗಳು ಹೇಗೆ ಅಭ್ಯಾಸ ಮಾಡಬೇಕು ಅಂತ ಹೇಳಿದರೆ ಅವರು ಪ್ರತಿದಿನ ಸೇವನೆಯನ್ನು ಮಾಡ್ತಾ ಹೋಗಬೇಕು. ಉದುಕ ಮುದ್ದೆನ ಹಳ್ಳಿಗಳಲ್ಲಿ ಹೇಗೆ ಮಾಡ್ತಾಯಿದ್ರು ಅದೇ ರೀತಿಯಾಗಿ ಸಿಟಿಯಲ್ಲಿರುವಂಥವರು ಕೂಡ ಅದನ್ನು ಸ್ವಲ್ಪ ಆದ್ರೂ ನಾವು ಪಾಲನೆಯನ್ನು ಮಾಡ್ಕೋಬೇಕು. ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಅತಿ ಹೆಚ್ಚಾಗಿ ಉದುಕ ಮುದ್ದೆನೇ ಇಷ್ಟಪಡ್ತಾರೆ. ಈಗ ನನ್ನ ಮಕ್ಳಿಗೂ ಉದುಕ ಮುದ್ದೆ ಅಂದರೆ ತುಂಬಾ ಇಷ್ಟ. ಯಾಕಂದರೆ ನಾವು ಹಳ್ಳಿಲೇ ಇದ್ದಿದ್ದಲ್ವ, ಹಾಗಾಗಿ ಅವ್ರಿಗೆ ಅಭ್ಯಾಸ ಆಗಿದೆ. ಅಭ್ಯಾಸ ಆಗ್ತಾ ಆಗ್ತಾ ಅವರು ಕಲಿತಾ ಹೋಗ್ತಾರೆ. ಹಾಗೆ ನಾವು ಮಾಡ್ತಾ ಹೋದರೆ ಮನೆಯಲ್ಲಿ ಮಕ್ಕಳು ಕೂಡ
ಅದನ್ನ ತಿನ್ನುವಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ತಾರೆ. ನಾವು ಮಾಡದೇ ಇದ್ದರೆ ಮಕ್ಕಳು ಹೇಗೆ ಕಲಿತಾರೆ ಅದನ್ನು ಊಟ ಮಾಡೋದು? ಕಲಿಯೋದಿಲ್ಲ ಅಲ್ವಾ? ಹಾಗೆ ನಾವು ಏನನ್ನು ಮಾಡ್ತೀವೋ ಅದನ್ನು ನೋಡಿ ಮಕ್ಕಳು ಕೂಡ ಅದೇ ರೀತಿ ಮಾಡ್ತೇವೆ. ನಾವು ಜಂಕ್ ಫುಡ್ಡನ್ನು ಕೊಡ್ತಾ ಕೊಡ್ತಾ ಹೋಗ್ತಾ ಹಾಗೆ ಅವು ಕೂಡ ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ. ನಮ್ಮ ಮಕ್ಕಳು ಕೂಡ ಅದೇ ರೀತಿಯಾಗಿ ಅಡಿಕ್ಟ್ ಆಗಿದ್ದರು. ಬಟ್ ಅದನ್ನ ಇವಾಗ ಕಾಲಕ್ರಮೇಣವಾಗಿ ನಾನು ಕಡಿಮೆ ಮಾಡ್ಕೊಳ್ತಾ ಬಂದಿದ್ದೀನಿ. ಆಲ್ರೆಡಿ ತುಂಬ ದಿನ ಆಯಿತು ಅವರು ಅದನ್ನೆಲ್ಲ ಜಂಕ್ ಫುಡ್ಡನ್ನು ಇಷ್ಟಪಡೋದಿಲ್ಲ. ಇವಾಗೆಲ್ಲ ಚಾಕ್ಲೇಟ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಮ್ಯಾಗಿ, ನೂಡಲ್ಸು, ಈ ಥರ ಪಿಜ್ಜಾ ಬರ್ಗರ್ ನನ್ನ ಮಕ್ಕಳು ತಿಂದೇ ಇಲ್ಲ ಬಿಡಿ. ನಾನು ಕೊಡಿಸಿ ಇಲ್ಲ. ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು. ಹಾಗಾಗಿ ಕೊಡೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಪ್ರತಿನಿತ್ಯ ಅಲ್ಲದೇ ಇದ್ರೂ ಪರವಾಗಿಲ್ಲ, ವಾರದಲ್ಲಿ ಒಂದು 2 ಸಾರಿ ಆದರೂ ಕೂಡ ಈ ಉದುಕ ಮುದ್ದೆಯನ್ನು ನೀವು ಮಾಡಿಕೊಂಡು ಊಟ ಮಾಡೋದ್ರಿಂದ ನಿಮಗೂ ಒಳ್ಳೆಯದು, ನಿಮ್ಮ ಕುಟುಂಬದವರಿಗೂ ಒಳ್ಳೆಯದು. ಹಾಗಾಗಿ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡೋದು ಏನಂತ ಹೇಳಿದರೆ, ನೀವು ಯಾವುದೇ ಅನ್ನ ಸಾಂಬಾರು, ಮುದ್ದೆ ಸಾಂಬಾರು ಆಲ್ಮೋಸ್ಟ್ ಅಲ್ಲಿ ಊಟ ಮಾಡ್ತೀವಿ. ಸಿಟಿಗಳಲ್ಲಿ ಉದುಕ ಮುದ್ದೆ ಅನ್ನೋದನ್ನು ನಾನು ಕೇಳಿರೋದು ತುಂಬಾ ಕಡಿಮೆ. ಹಾಗಾಗಿ ಇಷ್ಟೊಂದು ನಾನು ಒತ್ತಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ ಪ್ಲೀಸ್. ಮಸ್ಟ್ ಆ್ಯಂಡ್ ಶುಡ್ ಇದನ್ನು ನೀವು ಉದುಕ ಮುದ್ದೆನ ಟ್ರೈ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೋಡ್ತಾ ಇದ್ದೀನಿ ನಾನು, ನುಗ್ಗೆ ಸೊಪ್ಪನ್ನು ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಯೂಸ್ ಮಾಡದೇ ಇರೋರು ಯೂಸ್ ಮಾಡಿ ಅಂತೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಅದು ನಮಗೆ ಡಯಾಬಿಟಿಸ್ ಇರುವಂತಹ ಪೇಷಂಟ್ಗಳಿಗೆ ಏನಾಗುತ್ತೆ, ಸ್ವಲ್ಪನಾದರೂ ಶುಗರ್ ಲೆವೆಲ್ಲು ಕಡಿಮೆ ಆಗ್ತಾ ಹೋಗುತ್ತೆ. ಈಗಂತೂ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಡಯಾಬಿಟೀಸನ್ನು ನಾವು ಕಾಣ್ತಾ ಇದ್ದೀವಿ. ಅದಂತೂ ನನ್ನ ಕೈಲಿ ನೋಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಪ್ರತಿಯೊಬ್ಬ ತಂದೆ ತಾಯಿಗೂ ನಾನು ತಿಳಿಸೋದೇನಂತ ಹೇಳಿದರೆ, ನಾವು ಅತಿ ಹೆಚ್ಚಾಗಿ ಶುಗರನ್ನು ಬಳಕೆ ಮಾಡೋದನ್ನು ನಿಲ್ಲಿಸಬೇಕು. ನಾವು ಸಿಹಿ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಹಾಗೆ ಮನೆಯಲ್ಲೇ ತಯಾರು ಮಾಡುವಂತಹ ಹೋಮೇಡ್ ರೆಸಿಪಿಗಳನ್ನು ನಾವು ತಿನ್ನಬೇಕು. ಹೊರಗಡೆ ಜಂಕ್ ಫುಡ್ಗಳನ್ನು ತಿನ್ನಬಾರ್ದು. ಬೇಕ್ರಿ ಐಟಮ್ಸ್ ಅಂತೂ ನಿಲ್ಲಿಸಲೇಬೇಕು. ಯಾಕಂತ ಹೇಳಿದರೆ ಈಗಿನ ಕಾಲ ಆ ರೀತಿಯಾಗಿದೆ. ಹಾಗಾಗಿ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಕೂಡ ನೀವು ಇನ್ನು ಮುಂದಾದ್ರೂ ಸ್ವಲ್ಪ ಮನೆಯಲ್ಲಿ ಮಾಡಿರುವಂಥ ಆಹಾರಗಳನ್ನು ಮಕ್ಕಳಿಗೆ ಕೊಡಿ, ನೀವು ತಿನ್ನಿ, ಆರೋಗ್ಯವಂತರಾಗಿ ಜೀವಿಸಿ. ಹಾಗೆ ಓಕೆ, ಈಗ ನೋಡೋಣ ರೆಸಿಪಿಯನ್ನು ಹೇಗೆ ಮಾಡೋದು ಅಂತೇಳಿ ಈ ದಿನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮೊದಲಿಗೆ ಒಂದು ಪಾತ್ರೆನ ತೊಗೊಳ್ಳೋಣ. ತೊಗೊಂಬಿಟ್ಟು 1 ಬೌಲ್ ಆಗುವಷ್ಟು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು. ಅದನ್ನ ಏನು ಮಾಡಬೇಕು, ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಳ್ಳೋದು ಅಂತ ಹೇಳಿದರೆ 2 ಟೈಮ್ಸ್ ವಾಶ್ ಮಾಡ್ಕೋಬೇಕು ಅದನ್ನು. ಯಾಕೆಂತ ಹೇಳಿದರೆ ಬೇಳೆಗಳನ್ನ ಬೇರೆ ಕಡೆಯಿಂದ ಎಲ್ಲ ನಾವು ಮಾರ್ಕೆಟಿಂದ ತಂದಿರ್ತೀವಲ್ವ, ಅಲ್ಲಿ ಇಷ್ಟೊಂದು ಧೂಳು ಎಲ್ಲ ಇರುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ವಸ್ತುಗಳನ್ನಾಗಿರ್ಬೋದು, ತರಕಾರಿ, ಹಣ್ಣು, ಹೀಗೆ ಕಾಳುಗಳು, ಬೇಳೆಗಳು, ಅಕ್ಕಿ, ರಾಗಿ, ಜೋಳ, ಇವಾಗಂತೂ ಎಲ್ಲವನ್ನು ನಾವು ತೊಳಿಲೇಬೇಕು, ತೊಳೆದು ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ 2 ಸಾರಿ ನಾವು ಅದನ್ನ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡ್ಕೊಂಬಿಟ್ಟು 1 ಲೀಟರ್ ಆಗುವಷ್ಟು ನಾನು ನೀರನ್ನು ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಯಾಕಂದರೆ ಅದು ನೀರು ಚೆನ್ನಾಗಿ ಕಾಯಬೇಕು. ಕಾದ ನಂತರ ನಾವು ಬೇಳೆಯನ್ನು ಹಾಕೋದು. ನುಗ್ಗೆ ಸೊಪ್ಪನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಪಕ್ಕದಲ್ಲಿ ಆ ನೀರು ಕಾದಿದೆ. ಈ ಕಾದಿರುವಂತಹ ನೀರಿಗೆ ನಾವು ಇವಾಗ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಬೇಳೆಯನ್ನು ಸೇರಿಸೋಣ. ಆ ಬೇಳೆಯನ್ನು ಸೇರಿಸಿದ ಮೇಲೆ ನಾವೇನು ಮಾಡಬೇಕು, ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಬೇಕು. ಯಾಕೆ ಅಂತ ಹೇಳಿದರೆ ಒಬ್ಬೊಬ್ಬರು ಕುಕ್ಕರಲ್ಲಿ ಹಾಕಿ ಬೇಗ ಬೇಯಿಸ್ಕೊಂಡ್ಬಿಡ್ತಾರೆ. ಅದು ಒಂಥರ ಮುದ್ದೆ ರೀತಿ ಆಗುತ್ತೆ. ಹಾಗಾಗಿ ಉದ್ಕ ಚೆನ್ನಾಗಿ ಬರೋದಿಲ್ಲ. ಹೀಗೆ ನಾವು ಓಪನ್ ಪ್ಯಾನಲ್ಲಿ ಬೇಯಿಸೋದ್ರಿಂದ ಬೇಳೆಗಳು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೇಳೆ ಸ್ವಲ್ಪ ಬೇಗ ಬೇಯಬೇಕು ಅಂತ ಹೇಳಿದರೆ ನಾವು ಸ್ವಲ್ಪ ಒಂದು 2 ಡ್ರಾಪ್ಸು ಅಷ್ಟು ಆಯಿಲನ್ನು ಹಾಕಬೇಕು. ಆಯಿಲನ್ನು ಹಾಕ್ಬಿಟ್ಟು ಅದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡೋಣ. ಇದು ಬೇಗನೆ ಬೆಂದುಬಿಡುತ್ತೆ. ಒಂದು 5 ಮಿನಿಟಲ್ಲೇ ಬೇಳೆ ಬೇಗ ಬೆಂದುಬಿಡುತ್ತೆ. ನಮಗೇನು ತುಂಬಾ ಭಾಳ ಹೊತ್ತು ಬೇಕು ಅಂತ ಅನಿಸೋದಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ? ಈ ಹದದಲ್ಲಿ ಇರಬೇಕು ಬೇಳೆ. ಅದಾದ ನಂತರ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಒಂದು ನುಗ್ಗೆ ಸೊಪ್ಪನ್ನು ನಾವು ಹಾಕೋಣ. ಯಾಕಂದರೆ ಅಷ್ಟು ಚೆನ್ನಾಗಿ ಅದು ಬೆಂದಿರಬೇಕು ಬೇಳೆ. ತುಂಬ ಮೆತ್ತಗಾಗಬಾರ್ದು ಸ್ವಲ್ಪ. ಯಾಕಂದರೆ ನಾವು ಸೊಪ್ಪನ್ನು ಹಾಕಿರ್ತೀವಲ್ವ, ಆ ಸೊಪ್ಪಿನ ಜೊತೆನೂ ಸ್ವಲ್ಪ ಬೇಯಬೇಕು ಬೇಳೆ. ಹಾಗಾಗಿ ಫುಲ್ಲು ಸ್ಮ್ಯಾಶ್ ಆಗೋ ಥರ ನಾವು ಬೇಯಿಸ್ಕೋಬಾರ್ದು. ಈ ರೀತಿಯಾಗಿ ಇರಬೇಕು. ಸೊಪ್ಪು ಹಾಕಿದ ನಂತರ ನೆಕ್ಸ್ಟು ಅದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಬೇಳೆ ಬೇಯುವಾಗಲೇ ಹಾಕಬಾರ್ದು, ಬೇಳೆ ಬೇಯೋದಿಲ್ಲ. ಸೊ ಹಾಗಾಗಿ ನಾವು ಸೊಪ್ಪನ್ನು ಹಾಕಿದ ಮೇಲೆ ನಾವು ಉಪ್ಪನ್ನು ಹಾಕಬೇಕು. ಹಾಗಾದರೆ ಎರಡಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾವು ಒಂದು 2 ಮಿನಿಟ್ಸ್ ಅದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 2 ನಿಮಿಷದಲ್ಲೇ ಸೊಪ್ಪು ಬೇಗ ಬೇಯುತ್ತೆ. ಅತಿ ಹೆಚ್ಚಾಗಿ ಬೇಯಿಸೋದು ಬೇಡ.
ಇಷ್ಟಾದರೆ ಸಾಕು, ತುಂಬಾ ಚೆನ್ನಾಗಿ ಆಗುತ್ತೆ ಇಷ್ಟ ಆಗಿದ್ದರೆ. ಅದಾದ ನಂತರ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ಬೌಲನ್ನು ತೊಗೊಳ್ಳೋಣ. ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಸೋಸುವಂಥ ಒಂದು ಜರಡಿದು ಬರುತ್ತೆ, ಆ ರೀತಿಯಾದಂಥ ಒಂದು ಜರಡಿಯನ್ನು ತೊಗೊಂಡ್ಬಿಟ್ಟು ನಾವು ಅದು ಉದಕನ್ನು ನಾವು ಅದರಲ್ಲಿ ಬಸ್ಕೊಂಡ್ಬಿಟ್ಟು ಅದು ಎಲ್ಲ ಸೊಪ್ಪು ಕಾಳು ಅದೆಲ್ಲವುದು ಕೆಳಗಡೆ ಬೌಲಿಗೆ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಟ್ರಾನ್ಸ್ಫರ್ ಆದ ನಂತರ ಅದನ್ನು ತೆಗೆದುಬಿಟ್ಟು ನಾವು ಇನ್ನೊಂದು ಬೌಲ್ಗೆ ಇಲ್ಲ ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು ಇಲ್ಲಿದೆ ನೋಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ. ದಪ್ಪ ಮೆಣಸಿನ್ಕಾಯಿ, ಟೊಮೆಟೊ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲದು ಬೇಕಾಗುತ್ತೆ. ಒಂದು ಬೋಟು ಹುಣಸೆ ಹಣ್ಣು ಬೇಕು ಅದ್ರ ಜೊತೆಗೆ. ಈಗ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡನ್ನೂ ಕೂಡ ನಾವು ಫ್ರೈ ಮಾಡೋಣ. ಮೊದಲಿಗೆ ಆಯಿಲ ಹಾಕಬಾರ್ದು, ಯಾಕಂತ ಹೇಳಿದರೆ ಮನೆಯೆಲ್ಲ ತುಂಬ ಘಾಟಾಗುತ್ತೆ. ಹಾಗಾಗಿ ಲಾಸ್ಟಿಗೆ ಹಾಕಿಬಿಟ್ಟು ಹಾಗೆ ನಾವು ಸ್ವಲ್ಪ ಬಾಡಿಸಿ ಅದನ್ನ ತೆಗೆದಿಟ್ಕೊಳ್ಳೋಣ. ನಂತರ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಆ ಟೊಮೆಟೊನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಅದು ಫುಲ್ಲು ಎಲ್ಲ ಅದು ಸ್ಮ್ಯಾಶ್ ಆಗೋ ರೀತಿಯಾಗಿ ಒಂದು ಸ್ವಲ್ಪ ಬೇಯಬೇಕು, ಹಾಗಾದರೆ ಚೆನ್ನಾಗೋಗುತ್ತೆ. ನಾವು ಈ ಕಡೆ ಪಕ್ಕದಲ್ಲಿ ಆರೋಗ್ಯ ಇಟ್ಕೊಂಡಿದ್ದೀವಲ್ಲ ಆ ಸೊಪ್ಪನ್ನೆಲ್ಲ ಹಿಂಡಿ ತೆಗಿಬೇಕು. ಹಿಂಡಿ ತೆಗೆದಾಗಲೂ ಮತ್ತೆ ಸ್ವಲ್ಪ ಕಟ್ಟು ರೂಪದಲ್ಲಿ ಬರುತ್ತೆ. ಅದನ್ನು ನಾವು ಮತ್ತೆ ಉದುಕದಲ್ಲಿ ಸೇರಿಸ್ಕೊಂಡ್ಬಿಟ್ಟು ಈ ಮೆಣಸಿನ್ಕಾಯಿ ಮತ್ತು ಟೊಮೆಟೊನು ಎರಡೂ ಕೂಡ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಒಂದು ಕುಟಾಣಿನ ತೊಗೊಂಡ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮೂರನ್ನು ಕೂಡ ನಾವೇನು ಮಾಡೋಣ, ಚೆನ್ನಾಗಿ ತರಿಯಾಗಿ ಕುಟ್ಕೊಳ್ಳೋಣ. ಚೆನ್ನಾಗಿ ತರಿಯಾಗಿ ಕುಟ್ಕೊಂಡ್ಮೇಲೆ ನಾವೇನು ಮಾಡಬೇಕು, ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡೂ ಕೂಡ ಹಾಕಬೇಕು. ಯಾಕಂದರೆ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಬರುತ್ತೆ, ಹಾಗೆ ಖಾರ ನಮಗೆ ಖಾರದ ಮೆಣಸಿನ್ಕಾಯಿಂದ ಸಿಗುತ್ತೆ. ಇದು ಕುಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ, ಮಿಕ್ಸಿ ಮಾಡೋದ್ರಿಂದ ಅಷ್ಟು ರುಚಿಯಾಗಿ ಬರೋದಿಲ್ಲ. ಅದಾದ ನಂತರ ಕುಟ್ಟಿದ ಮೇಲೆ ಅದಕ್ಕೆ ಟೊಮೆಟೊನು ಸೇರಿಸ್ಬಿಟ್ಟು ನಾವು ಕುಟ್ಟಿ ಅದನ್ನ ಉದ್ಕಕ್ಕೆ ಹಾಕಿ ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕಿಬಿಟ್ಟು ನಾವು ಸೈಡೇ ಎತ್ತಿಟ್ಕೊಳ್ಳೋಣ. ಅದಾದ ನಂತರ ಮತ್ತೆ ಈ ಕಾಳನ್ನು ಒಗ್ಗರಣೆ ಹಾಕಲಿಕ್ಕೆ ನಾನು ಆಯಿಲನ್ನು ಬಳಸ್ತಾ ಇದ್ದೀನಿ. ಆಯಿಲ್ ಹಾಕಿ ಅದು ಕಾದ ನಂತರ ಸ್ವಲ್ಪ ಈರುಳ್ಳಿ, ಕರಿಬೇವು ಮತ್ತು ಬೆಳ್ಳುಳ್ಳಿನೂ ಕೂಡ ನಾವು ಒಗ್ಗರಣೆಗೆ ಹಾಕ್ಕೋಬೋದು, ತುಂಬ ಚೆನ್ನಾಗುತ್ತೆ. ಖಾರ ಕೂಡ ಹಾಕ್ಕೋಬೋದು, ನನ್ನ ಮಕ್ಕಳು ತಿನ್ನೋದಿಲ್ಲ, ಸೊ ಹಾಗಾಗಿ ಒಣ ಮೆಣಸಿನ್ಕಾಯಿನ ನಾನು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಆ ಕಾಳನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಇದಿಷ್ಟೇ ತುಂಬ ಚೆನ್ನಾಗಾಗುತ್ತೆ, ಇಷ್ಟಕ್ಕೆ ಸಾಕು. ಕಾಯಿ ತುರಿನೂ ಕೂಡ ಮೇಲ್ಗಡೆ ಹಾಕ್ಕೋಬೋದು, ನಾನೇನು ಕಾಯಿ ತುರಿ ಹಾಕಿಲ್ಲ. ಅದಾದ ನಂತರ ಮುದ್ದೆಗೆ ನಾನು 2.5 ಕಪ್ಪಷ್ಟು ನಾನು ನೀರನ್ನು ತೊಗೊಂಡಿದ್ದೀನಿ. 2.5 ಮುದ್ದೆ ಆಗುತ್ತೆ, 1 ಕಪ್ಪಿಗೆ 1 ಮುದ್ದೆ ಆಗುತ್ತೆ, 2 ಕಪ್ಪಿಗೆ 2 ಮುದ್ದೆ, ಮತ್ತು ನನ್ನ ಮಕ್ಕಳಿಗೆ ಒಂದು ಅರ್ಧ ಬೇಕಲ್ವ, ಹಾಗಾಗಿ 2.5 ಕಪ್ಪನ್ನು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನಾನು ಅಕ್ಕಿಯ ನುಚ್ಚನ್ನು ಹಾಕ್ತೀನಿ. ಅಕ್ಕಿ ನುಚ್ಚು ಅಂತ ಹೇಳಿದರೆ ನಾವು ಸೊಸೈಟಿಲಿ ಸಿಗುತ್ತಲ್ವ ರೇಷನ್ ಅಕ್ಕಿ, ಅದನ್ನು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಒಣಗಿಸಿ ಅದನ್ನು ತರಿಯಾಗಿ ಮಿಕ್ಸಿಲಿ ರುಬ್ಕೊಂಡಿರೋವಂಥದ್ದು. ಕೆಲವೊಬ್ಬರು ಅನ್ನನೂ ಹಾಕಿ ಮಾಡ್ತಾರೆ, ಬಟ್ ನಾನು ಅಕ್ಕಿ ನುಚ್ಚನ್ನು ಹಾಕಿಬಿಟ್ಟು ಮಾಡ್ತೀನಿ. ಅದಾದಮೇಲೆ 2 ಕಪ್ಪಷ್ಟು ನಾವು ರಾಗಿ ಹಿಟ್ಟನ್ನು ಹಾಕಬೇಕು. ರಾಗಿ ಹಿಟ್ಟನ್ನು ಹಾಕಿದರೆ ಅಲ್ಲಿ ಕರೆಕ್ಟ್ ಆಗುತ್ತೆ. ಹಾಗೆ ಕೈ ತುಣಕಿ ಅಂತ ಹೇಳ್ಬಿಟ್ಟು ಕೆರೆಂಚು, ಕೈ ಬಟ್ಲ ಮತ್ತು ಮುದ್ದೆ ಕೋಲು ಈ 3 ವಾಶ್ ಮಾಡಿ ಇಟ್ಕೊಂಡು ಕೈ ತುಣಕಿಗೆ ಕೆರೆಂಚು ಮತ್ತು ಕೈ ಬಟ್ಲು ಎರಡನ್ನೂ ಹಾಕ್ಕೊಂಡೆ. ಅದಾದ ನಂತರ ಮುದ್ದೆ ಚೆನ್ನಾಗಿ ಬೆಂದಾದಮೇಲೆ ನೋಡಿ ನಾನು ಇವಾಗ ಕೂಡಿಸ್ತಾ ಇದ್ದೀನಿ. ಚೆನ್ನಾಗಿ ಕೂಡಿಸಿ ಅದಾದಮೇಲೆ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ನಂತರ ಅದನ್ನು ನಾವು ಕೆಳಗಡೆನೂ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು, ಗಂಟೆಲ್ಲ ಹೋಗ್ತವೆ ಅವನ್ನೆಲ್ಲ ಈ ಮುದ್ದೆ ಕೋಲಿಂದ ಆದರೆ ತುಂಬಾ ಚೆನ್ನಾಗುತ್ತೆ. ನಮ್ಮ ಹಳ್ಳಿ ಕಡೆ ಎಲ್ಲ ನಾವು ಇದೇ ರೀತಿಯಾಗಿ ಬಳಸೋದು, ಹಾಗಾಗಿ ನಾನು ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಮುದ್ದೆನ ಎಷ್ಟು ಚೆನ್ನಾಗಿ ನಾವು ಕೆರೆಂಚಲ್ಲಿ ತೆಗಿತಾ ಇದ್ದೀವಿ. ಹಾಗೆ ಒಬ್ಬೊಬ್ಬರು ಇದರಲ್ಲಿ ಅನ್ನದ ಸೌಟಲ್ಲೂ ಕೂಡ ತೆಗಿತಾರೆ. ನಾನು ಎಲ್ಲವನ್ನೂ ಇಟ್ಕೊಂಡಿದ್ದೀನಿ, ಮುದ್ದೆ ಬೇಕಾಗಿರೋದೆಲ್ಲ. ಮುದ್ದೆ ಎಲ್ಲ ತಟ್ಕೊಂಡು ಹಾಟ್ ಬಾಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟು ನಮ್ಮ ಮನೆಯವ್ರು ಬಂದರು, ಆವಾಗ ಊಟಕ್ಕೆ ಕೊಡ್ತಾಯಿದ್ದೀನಿ. ನೋಡಿ ಅದಕ್ಕೆ ಒಂದು ನಿಂಬೆಹಣ್ಣನ್ನು ಕೂಡ ನಾವು ಹಿಂಡ್ಕೋಬೇಕು, ಚೆನ್ನಾಗುತ್ತೆ. ತುಂಬಾ ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ರಾಗಿ ಮುದ್ದೆ, ಸೊಪ್ಪು ಎಲ್ಲ ಉದಕ ಸೂಪರ್ ಅಂದರೆ ಸೂಪರ್.